ಸಮೀವುಲ್ಲಾ ಸರ್, ನನಗೆ ನಿಮ್ಮನ್ನ ಕೇಳಲಿಕ್ಕೆ ಪ್ರಶ್ನೆಗಳಿದಾವೆ. ಯಾಕೆಂದ್ರೆ ಇದು ಪೊಲಿಟಿಕಲ್ ಪಾರ್ಟಿಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳೋದಕ್ಕಿಂತ ಒಂದು ಪ್ರಾಪರ್ ಆಗಿರೋ ಒಂದು ವಿಶ್ಲೇಷಣೆ ಬೇಕಾಗಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ ಸರ್, ಅಂದ್ರೆ ಕಾಂಗ್ರೆಸ್ ಅವರು ಎಲ್ಲರೂ ಅದೇ ಹೇಳಿದ್ರು, ಪೊಲಿಟಿಕಲಿ ಮೋಟಿವೇಟೆಡ್ ರೇಡ್ ಇದು ಅಂತ, ಎಕ್ಸೆಪ್ಟ್ ಸಂತೋಷ್ ಲಾಡ್ ಅವರನ್ನ ಬಿಟ್ಟು. ಸಂತೋಷ್ ಲಾಡ್ ಏನಂದ್ರೆ ಬಹುತೇಕ ದಾಳಿಗಳು ರಾಜಕೀಯ ಪ್ರೇರಿತ ಆಗಿರುತ್ತೆ, ಬಟ್ ಇದು ಹಂಗೆ ಅಂತ ನಾನು ಹೇಳಕ್ ಬರಲ್ಲ ಇವಾಗ ಅಂತ ಹೇಳಿದ್ರು. ಪೊಲಿಟಿಕಲಿ ಹಾ ಸರ್ ಹೇಳಿ. ಒಂದು ಇಡಿ ನಡೆಸುವ ದಾಳಿಗಳು ಬಹುತೇಕ ಅವು ಪೊಲಿಟಿಕಲ್ ದಾಳಿಗಳು ಮತ್ತು ಇಡಿಯನ್ನ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ಅದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊತಿರೋದು ನಮಗೆ ಈ ಹಿಂದಿನ ಬೇಕಾದಷ್ಟು ಉದಾಹರಣೆಗಳಿಂದ ನನಗೆ ವ್ಯಕ್ತ ಆಗುತ್ತೆ. ಮತ್ತೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ಅದು ಕಾಣಿಸ್ತಾ ಇದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಬ್ಸ್ಟಾನ್ಶಿಯೇಟ್ ಮಾಡಿಸೋದಕ್ಕೆ, ಜೊತೆಗೆ ಕನ್ವಿಕ್ಷನ್ ರೇಟ್ ಅಂತ ತಗೊಂಡಾಗ 0.5 ಅಥವಾ 0.8 ಈ ತರ ಕಮ್ಮಿ ಬರುತ್ತೆ. ಇಲ್ಲಿ ಮಾಡಿರುವ ಪಾಪವನ್ನ, ಕ್ರೆಡಿಬಿಲಿಟಿಯ ಲಾಸ್ ಅನ್ನ ಇಲ್ಲಿ ಸರಿ ಮಾಡ್ಕೊಂಡು ಅಲ್ಲಿ ಇಡಿ ಕ್ರೆಡಿಬಿಲಿಟಿಯ ಲಾಸ್ ಏನ್ ಮಾಡ್ಕೊಂಡಿದೆ, ಅಲ್ಲಿ ಇಡಿ ತನ್ನ ದಕ್ಷತೆಗೆ ಕಾರ್ಯಕ್ಷಮತೆಗೆ ಏನು ಧಕ್ಕೆ ಮಾಡ್ಕೊಂಡಿದೆ, ಅದನ್ನು ಪೊಲಿಟಿಕಲ್ ಪ್ರಿಜುಡೈಸ್ಡ್ ಸಂಸ್ಥೆ ಅನ್ನೋದು ಏನು ಧಕ್ಕೆ ಮಾಡ್ಕೊಂಡಿದೆ, ಆ ಕೆಟ್ಟ ಹೋದ ಇಮೇಜ್ ಅನ್ನ ಕರ್ನಾಟಕಕ್ಕೆ ಸೀಮಿತಗೊಳಿಸಿದಂತೆ ವಾಲ್ಮೀಕಿ ಕರ್ಮಕಾಂಡ ಪ್ರಕರಣದಲ್ಲಿ ಕ್ರೆಡಿಬಿಲಿಟಿಯನ್ನ ತಂದುಕೊಡ್ಲಿ. ಯಾಕೆ ಅಂತಂದ್ರೆ ಇಡಿ ನಮಗ್ ಗೊತ್ತು, ಇಡಿ ಹೊರತುಪಡಿಸಿ ನಾವು ಈ ಪ್ರಕರಣವನ್ನ ಹತ್ತಿರದಿಂದ ನೋಡಿದ್ದೇವೆ, ಈ ಪ್ರಕರಣದ ಒಳಸುಳಿಗಳನ್ನ ನೋಡಿದ್ದೇವೆ ನಾವು. ನಮಗೆ ಅನ್ಸುತ್ತೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಸಹಿಸಲು ಸಾಧ್ಯವಿಲ್ಲದ ಮಹಾನ್ ಅಕ್ರಮದ ಮತ್ತು ಹಗಲ್ದರೋಡೆ. ಯಾರಾದ್ರೂ ತಿಜೋರಿ ದುಡ್ಡು ಎತ್ತಿಬಿಟ್ಟು ಸೀದಾ ಹಿಂಗ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಏನೋ ಯಾವ್ದೋ ಟೆಂಡರ್ ಅಲ್ಲಿ ಪರ್ಸೆಂಟೇಜ್ ಹೊಡೆದ ಅಥವಾ ಇನ್ಯಾವುದೋ ಒಂದು ಕರ್ಮಕಾಂಡಲ್ ಕಮಿಷನ್ ಹೊಡೆದ ಅಂದ್ರೆ ಇನ್ನ ಕಮಿಷನ್ ಹೊಡೆದ. ಇದು ಹಂಗಲ್ಲ, ಅನಾಮತ್ತಾಗಿ ಟ್ರೆಜರಿ ದುಡ್ಡನ್ನ ತೆಗೆದು ಯಾವ್ದೋ ಬೇನಾಮಿ ಅಕೌಂಟ್ ಮೂಲಕ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತಂದ್ರೆ ಇದು ಖಂಡಿತವಾಗಿ ಇದು ಎಲ್ಲಿಗೆ ಹೋಯ್ತು, ಯಾರು ಯೂಸ್ ಮಾಡ್ಕೊಂಡ್ರು, ಎಲೆಕ್ಷನ್ ಯೂಸ್ ಅವ್ರು ಎವಿಡೆನ್ಸ್ ಕೊಡ್ಬೇಕು. ಇಡಿ ಏನ್ ರೈಡ್ ಮಾಡಿ ಕೇಸ್ ಹಾಕಿದ್ರು ಏನೇನಲ್ಲ, ಎವಿಡೆನ್ಸ್ ಕೊಡ್ಬೇಕಾಗುತ್ತೆ ನ್ಯಾಯಾಲಯದಲ್ಲಿ. ಮತ್ತೆ ಅವ್ರು ಪ್ರೂವ್ ಮಾಡ್ಬೇಕಾಗಿ ಬರುತ್ತೆ. ಪ್ರೂವ್ ಮಾಡದೆ ಹೋದ್ರೆ ಅದು ಕೇಸ್ ವಜಾ ಆಗುತ್ತೆ. ಆ ಒಂದು ಲಿಬರ್ಟಿ ದಾಳಿಗೆ ಒಳಗಾದವರಿಗೆ ಲೀಗಲ್ ಫೈಟ್ ಮಾಡುವಂತ ಲಿಬರ್ಟಿ ಇದ್ದೇ ಇರುತ್ತೆ. ಇನ್ನೊಂದು ಮಾತು ಹೇಳಿದ್ರು ಸರ್ ಖರ್ಗೆ ಅವರು ಇವತ್ತು, ಯಾವಾಗ್ಲೂ ಎಲೆಕ್ಷನ್ ಟೈಮ್ ಅಲ್ಲಿ ಆಗಿರೋದನ್ನ ಒಂದ್ ವರ್ಷ ಬಿಟ್ಟು ಇವಾಗ ಯಾಕೆ ಇದನ್ನ ಹೊರಗೆ ತೆಗೆದಿದ್ದಾರೆ ಸರ್? ಒಂದ್ ನಿಮಿಷ, ನೋ ಯು ಕೆನಾಟ್ ಕ್ವೆಶ್ಚನ್ ಲೈಕ್ ದಟ್. 1 ವರ್ಷ ಆಗಿರ್ಲಿ 2 ವರ್ಷ ಆಗಿರ್ಲಿ ತೆಗಿಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ? ಇಲ್ಲ, ಏನಿಲ್ಲ. ಅವ್ರು ಸ್ಲೋ ಆಗಿ ಆಗ್ಲಿ ಇದು ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ ಮತ್ತು ಕರ್ನಾಟಕದ ಘನತೆಗೆ ಕಪ್ಪು ಚುಟ್ಟಿತಂತ ಮತ್ತು ಆಡಳಿತವನ್ನೇ ಬೆಚ್ಚಿ ಬೀಳಿಸಿದ ಈ ಘಟನೆಯ ಸತ್ಯಾಂಶ ಬಯಲಾಗ್ಲೇಬೇಕು. ನನ್ನ ಪ್ರಕಾರ ವಿಪಕ್ಷ ಸ್ಟ್ರಾಂಗ್ ಆಗಿ ಸರಿಯಾಗಿದ್ದಿದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಅವಾಗ್ಲೇ ಡಿಸಾಲ್ವ್ ಆಗ್ಬೇಕಾಯ್ತು. ಹೌದು, ನಿಜ. ಇದು ಅಷ್ಟೊಂದು ಗಂಭೀರವಾದಂತಹ ಪ್ರಕರಣ. ಇಡಿ ತನಿಖೆ ಮಾಡ್ಲಿ ಬಿಡಿ, ಅದ್ರಲ್ಲಿ ಏನಂತೆ ಅವರಿಗೆ ಡಿಫೆನ್ಸ್ ಮಾಡ್ಕೊಳ್ಳಕ್ಕೆ ಅವರಿಗೆಲ್ಲ ದಾಖಲೆಗಳಿದ್ರೆ ನಾವು ಆರೋಪಿಗಳಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದ್ದೇ ಇರುತ್ತೆ. ಈಗ ಈ ಪ್ರಕರಣದಲ್ಲಿ ಈ ದಾಳಿಗಳನ್ನ ನಾವು ಪೂರ್ತಿ ಪೊಲಿಟಿಕಲ್ ದಾಳಿಗಳು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಅಕ್ರಮ ಹಗರಣ ನಡೆದಿರೋದು ಕಣ್ಣು ಮುಂದೆನೆ ಇದೆ. ಹೌದು, ಅದು 100 ಕೋಟಿ ಹಗರಣ ನಡೆದಿರೋದು ಕಣ್ಣು ಮುಂದೆನೆ ಇರಬೇಕಾದ್ರೆ ಹೌ ಕ್ಯಾನ್ ಯು ಸೇ ದಟ್ ಇಟ್ ಇಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್ ರೇಡ್? ನೀವು ಎರಡು ವಿಚಾರವನ್ನು ಎತ್ತಿದ್ದೀರಿ. ಕಳೆದ 1 ವರ್ಷದಿಂದ ಇಡಿ ಅವರು ಇದನ್ನ ಯಾಕೆ ಹೇಳಿದ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಅಂತೇಳಿ. ನಾನು ಯಾಕೆ ಹೇಳಿಲ್ಲ ಒಂದು ನಿಮಿಷ ಸಿಂಧೂರ ನೋಡಿ, ಕಳೆದ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಸದನದಲ್ಲಿ ಒಪ್ಕೊಂಡಿದ್ದಾರೆ 85 ಕೋಟಿ ಹಗರಣ, 85 ಕೋಟಿ 187 ಆಗ್ಬೇಕದು. 85 ಒಂದ್ ನಿಮಿಷ, 1 ನಿಮಿಷ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇವತ್ತು ಬೇರೆ ಚರ್ಚೆ ಮಾಡೋದು, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆಲ್ರೆಡಿ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಂಡಿದ್ದಾರೆ 85 ಕೋಟಿ ಇದನ್ನ ಹಣನ ಮಿಸ್ಯೂಸ್ ಮಾಡಿದ್ದಾರೆ. 85 ಕೋಟಿ 49.9 ಕೋಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಒಂದು ನಿಮಿಷ ಸಮೀವುಲ್ಲಾ ಅವರೇ ಮತ್ತೆ ಸಿಂಧೂರನ್ನು ಕೇಳ್ತೇನೆ. ಇವತ್ತು ರಾಜ್ಯ ಸರ್ಕಾರ ಎಸ್ಪೆಷಲಿ ಚುನಾವಣಾ ಸಂದರ್ಭದಲ್ಲಿ ಒಂದು ಬಿಲ್ ಅನ್ನು ಕೂಡ ಏನು ಫ್ರೀಸ್ ಆಗಿರ್ತದೆ ಅಕೌಂಟ್, ಯಾವುದೇ ಅಕೌಂಟ್ ಚುನಾವಣಾ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಆದ್ರೂ ಅಧಿಕಾರಿಗಳು ಮಾಡಿದ್ದಾರೆ ಟ್ರಾನ್ಸ್ಫರ್ ಆಗಿರೋದಲ್ಲ. ಹೌದು, ಚುನಾವಣಾ ಸಂದರ್ಭದಲ್ಲಿ ನಾನು ಕೋಡ್ ಆಫ್ ಕಂಡಕ್ಟ್ ಬಂದ ನಂತರ ಇದು ಟ್ರಾನ್ಸ್ಫರ್ ಆಗಿರೋದು. ಕೋಡ್ ಆಫ್ ಕಂಡಕ್ಟ್ ಬಂದ ನಂತರ 1 ರೂಪಾಯಿ ಟ್ರಾನ್ಸ್ಫರ್ ಆಗಲ್ಲ. ಅದೇ ಹೌದು, ಅದಕ್ಕೆ ಅಧಿಕಾರಿಗಳನ್ನ ನಾನೆಲ್ಲ ಮಾಡಿಲ್ಲ.
ಒಂದು ನಿಮಿಷ ನೋಡಿ, ಒಂದು ಅಧಿಕಾರ, ಒಂದು ನ್ಯಾಯ, ಒಂದು ಸರ್ಕಾರ ಅಂತ ಹೇಳಿದ್ರೆ ನ್ಯಾಯಾಂಗ, ಅಧಿಕಾರ, ಇನ್ನು ಕಾರ್ಯಾಂಗ ಮತ್ತೆ ಶಾಸಕಾಂಗ ಇರುತ್ತೆ. ಸಚಿವರು ಕತ್ತೆ ಕಾಯ್ತಾ ಇದ್ರಲ್ಲಿ. ಒಂದು ನಿಮಿಷ, ಸಚಿವರು ಇರ್ಲಿಲ್ಲ, ಸಚಿವರು ಚುನಾವಣಾ ಬಿಸಿನಲ್ಲಿದ್ರು. ಕೋಡ್ ಆಫ್ ಕಂಡಕ್ಟ್ ಬಂದಾಗ ಯಾವುದು ಚರ್ಚೆ ನಡೆಯಲಿಲ್ಲ. ಆಯ್ತು, ಕೋರ್ಟ್ ಒಂದು ನಿಮಿಷ ಹಾಗೆ ಕೋರ್ಟ್ ಅವ್ರಿಗೆ ಯಾಕೆ ಇದನ್ನ ಕೊಟ್ಟಿದೆ? ಕೊಟ್ಟಿಲ್ಲ, ಕ್ಲೀನ್ ಚಿಟ್ ಅಲ್ಲ, ಅವ್ರು ಅಪರಾಧಿ ಅಂತಲೂ ಹೇಳಿಲ್ಲ, ಅಪರಾಧಿ ಅಂತಲೂ ಹೇಳಿಲ್ಲ ಅವರನ್ನ. ಸಿದ್ದರಾಮಯ್ಯನವರ ಅಪರಾಧಿ ಅಂತಾನೂ ಹೇಳಿಲ್ಲ. ಹೌದು, ಆಗುತ್ತೆ. ಇಡೀ ವರ್ಷನ್ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನು ಮಸಿ ಬಳಿಬೇಕು. ಒಂದು ನಿಮಿಷ, ಬ್ಯಾಂಕ್ ಯಾರ ಜವಾಬ್ದಾರಿ? ಬ್ಯಾಂಕ್ ಯಾರ ಜವಾಬ್ದಾರಿ? ಯಾವ SBI ಯಾರ ನೇತೃತ್ವದಲ್ಲಿ? ಎಲ್ಲಾ ಬ್ಯಾಂಕ್ಗಳು ಯಾವ ನೇತೃತ್ವದಲ್ಲಿರೋದು? ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ. ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಒಂದು ನಿಮಿಷ ಸಿಗ್ನೇಚರ್ ಅನ್ನ ಹೇಗೆ ಕ್ರಾಸ್ ಕ್ಯಾಶ್ ಡೆಪಾಸಿಟ್ ಅನ್ನ ರಿಸ್ಟ್ರಿಕ್ಷನ್ ಇದೆ. ಆದ್ರೂ ಅಷ್ಟು ಮಾಡ್ಲಿ. ಮತ್ತೆ ಏನ್ ಮಾಡ್ತಾ ಇದ್ದಾರೆ? ನಿರ್ಮಲಾ ಸೀತಾರಾಮನ್ ಕೇಳಿ. ನಾನೇನ ಪ್ರಶ್ನೆ ಒಂದ್ ನಿಮಿಷ ಸರ್, ಇವಾಗ ಇವ್ರದೇನು, ಅವ್ರ ಹೆಂಗೆ ಸಿಗ್ನೇಚರ್ ವೆರಿಫೈ ಮಾಡ್ದಲೆ ಇದ್ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಅದು ಓಕೆ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ನಮ್ ಸರ್ಕಾರ ಕ್ಲೀನ್ ಹ್ಯಾಂಡ್, ಸಿಗ್ನೇಚರ್ ವೆರಿಫೈ ಮಾಡದೆ ಲೆಟ್ ಮೀ ಫಿನಿಶ್. ದಯವಿಟ್ಟು SBI ಮೇಲೂ ಎಂಕ್ವೈರಿ ಮಾಡಿ ಅಂತ ಸರ್ಕಾರದಿಂದ ಒಂದು ಲೆಟರ್ ಬರೆಯಕ್ಕೆ ಹೇಳಿ ಸರ್. ಆಲ್ರೆಡಿ ನಾವು ಹೇಳಿದ್ವಿ ಅಂತ ಬಾಯಿನಲ್ಲಿ ಹೇಳ್ಬಿಡ್ರಿ. ಇಡಿ ಕತ್ತೆ ರಘು ಅವರು ಒಳ್ಳೆಯವರು, ಆಯ್ತಾ? ನನಗೆ ಗೊತ್ತಿರೋ ಹಾಗೆ ರಘು ಅವರು ತುಂಬಾ ಒಳ್ಳೆಯವರು. ಬಟ್ ಅವ್ರ ಕೈಗೆ ಕೆಟ್ಟ ಕೇಸ್ ಸಿಕ್ಬಿಟ್ಟಿದೆ, ಅನಿವಾರ್ಯವಾಗಿ ಅವ್ರು ಡಿಪೆಂಡ್ ಮಾಡ್ಲೇಬೇಕಾಗಿತ್ತು ಒಂದು ಪಾರ್ಟಿನ ರೆಪ್ರೆಸೆಂಟ್ ಮಾಡೋದ್ರಿಂದ. ಹಿಂಗಾಗಿ ನಿಮ್ ಪರಿಸ್ಥಿತಿ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೂ ಕೂಡ ಈಗ ಬ್ಯಾಂಕ್ನವ್ರ ವಿಚಾರ ಹೇಳಿದ್ರಿ, ಬಿಡಿ, ಅರೆಸ್ಟ್ ಮಾಡ್ಲಿ, ಒಳಗಾಕ್ಲಿ, ಆಕ್ಷನ್ ತಗೊಳ್ಳಿ. ಆಸ್ತಿ ಪಾಸ್ತಿ ಇಲ್ಲಿವರೆಗೂ ಅದರ ಬಗ್ಗೆ ಚಕಾರ ಯಾಕೆ ಎತ್ತಿಲ್ಲ? ಅದರ ಬಗ್ಗೆ ನಮ್ಗೆ ಡೌಟ್ ಇರ್ತಕ್ಕಂಥದ್ದು. ಗಂಗಾವತಿಯಲ್ಲಿ ಚುನಾವಣೆ ನಡೀತದೆ, ಇದರ ಮೂಲ ಉದ್ದೇಶ ಗಂಗಾವತಿಯಲ್ಲಿ ಬೈ ಎಲೆಕ್ಷನ್ ನಡೀತದೆ. ಇದೆಲ್ಲ ಎದುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಗಂಗಾವತಿಯಲ್ಲಿ ಬರ್ತಕ್ಕಂಥ ಏನು ಬೈ ಎಲೆಕ್ಷನ್ ಇದೆ, ಆ ಬೈ ಎಲೆಕ್ಷನ್ ಗೆ ಎದುರಿಸುವಂತ ಕೆಲಸ ಈಗಲೇ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ ಸರ್? ದೊಡ್ಡ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಇವ್ರಿಗೆ ಆಡಳಿತದ ಮೇಲೆ ಹಿಡ್ತಾ ಇಲ್ಲ. ಫಸ್ಟ್ ಒಂದ್ ನಿಮಿಷ, ಒಂದು ಎರಡನೇದು ಸರ್, ಇವ್ರು ಏನ್ ಬೇಕಾದ್ರೂ ಮಾಡ್ಬಿಟ್ಟು ಅಧಿಕಾರಿಗಳು ತಪ್ಪು, ಅಧಿಕಾರಿಗಳನ್ನ ಇವ್ರು ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕಾಗಿಲ್ಲ ಅಂದ್ಮೇಲೆ ಏನಕ್ಕೆ ಸರ್ ಬೇಕು? ಚುನಾವಣಾ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದ ನಂತರ ಯಾವುದೇ ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಕೌಂಟ್ ಫ್ರೀಸ್ ಆಗಿರ್ತದೆ. ಅದಕ್ಕೋಸ್ಕರ ನಾವು 12 ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಧೈರ್ಯದ ಮೇಲೆ ಮಾಡಿದ್ರು. ಹೌದು, ಅದನ್ನೇ ಹೇಳುದು. ಆ ಮಾಫಿಯಾನೇ ಇವತ್ತು ಏನ್ ಅಧಿಕಾರಿಯ ಮಾಫಿಯಾ ಇದೆ, ಆ ಮಾಫಿಯಾನ ಹತ್ತಿಕ್ಕೋ ಕೆಲಸನ ಆಲ್ರೆಡಿ ಮಾಡಿದ್ರು. 12 ಜನ ಅರೆಸ್ಟ್ ಮಾಡಿದ್ದೇವೆ. ಅರ್ಥ ಇಲ್ದಲ್ಲ ಏನೇನೋ ಸರ್ಕಾರವಾಗಿ ರಘು ದೊಡ್ಡರವ್ರೆ ತುಂಬಾ ಕನ್ಫ್ಯೂಸ್ ಆಗಿ ಅವ್ರಿಗೆ ಯಾವ್ದನ್ನ ಹೆಂಗ್ ಡಿಫೆಂಡ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ವಾಲ್ಮೀಕಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಈ ಮಟ್ಟಕ್ಕೆ ಡಿಫೆಂಡ್ ಮಾಡ್ಕೊಂಡ್ರೆ ಜನ ಕೂಡ ನಿಮ್ಮನ್ನ ದಯವಿಟ್ಟು ಮಾಡ್ಬೇಡಿ. ಈಗ ಒಂದು ನಿಮಿಷ, 1 ವರ್ಷದ ನಂತರ ಇಡಿ ಇನ್ವಾಲ್ವ್ ಆದ್ರು ಒಂದು ಇಡಿ ಏನ್ ಮಾಡ್ತಾ ಇದೆ ಅಂದ್ರೆ ಇಡಿಗೆ ಯೋಗ್ಯತೆ ಒಂದು ನಿಮಿಷ 85 ಕೋಟಿ ಹಣವನ್ನ ಅದು 49 ಬಂದಿದೆ, 45 ಕೋಟಿ ಅಥವಾ 50 ಕೋಟಿ ಹಣ ಈಡಿನ ಕತ್ತೆ ಕಾಯ್ತಾ ಇದೆ. ಈಡಿ ಕತ್ತೆ ಕೈಯಲ್ಲಿ ಆ 49 ಕೋಟಿನ ರಿಕವರಿ ಮಾಡಕ್ಕಾಗಲ್ಲ ಅಂದ್ರೆ ಇಡಿ ಅನ್ಫಿಟ್ ಟು ಇನ್ ದಿಸ್ ಕಂಟ್ರಿ. ಏನ್ ಮಾಡ್ತಾ ಇದೆ ಸರ್? ಇಡಿ ನಾವು ಸ್ಟಾಪ್ ಅಲ್ಲಿ ಮಾಡಿದ್ದೀವಿ.
ಇಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಬಿಟ್ಟಿರೋದು. ಮಾಡಿ. ಬಟ್ ರಾಜಕೀಯ ಪ್ರೇರಿತವಾಗಿ ಮುಂದಿನ ಗಂಗಾವತಿ ಚುನಾವಣೆಗೆ ಜನಾರ್ದನ್ ರೆಡ್ಡಿ ಎದುರಿಗೆ ಅವರ ಮಿಸಸ್ ಅನ್ನು ನಿಲ್ಲಿಸ್ತಾರೆ. ಅಲ್ಲಿ ಈ ಈಗಲೇ ಎದುರಿಸೋಣ ಅಂತೇಳಿ ಇಂಡೈರೆಕ್ಟ್ ಆಗಿ ಎದುರಿಸ್ತಿರ್ತಕ್ಕಂಥ ಕೆಲಸ ಅದು. ಬಳ್ಳಾರಿಯಲ್ಲಿ ಬೈ ಎಲೆಕ್ಷನ್ಗೆ ಪ್ರಯತ್ನ ಮಾಡಿದ್ರು. ಇದು ಒಂದ್ ನಿಮಿಷ ತುಕಾರಾಮ್ ಅವರ ಮಿಸಸ್ ಅನ್ನ ಲಿಸನ್ ಟು ಮೀ. Yes. ನಿಮ್ ರಾಜಕೀಯ ಪಕ್ಕಕ್ಕಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ. ಈಗ ಇಡಿ ದಾಳಿ ಮಾಡಿರೋದು ರಾಜಕೀಯ ಪ್ರೇರಿತ, ಎಲೆಕ್ಷನ್ ಗೆ ನಿಮ್ಮನ್ನ ಹೆದರಿಸ್ತಿದ್ದಾರೆ ಅಂತ ಹೌದು. ಅಂತ ನೀವ್ ಹೇಳ್ತಿದ್ದೀರಾ. 100% ಹಗರಣ ನಡೆದಿಲ್ವಾ? ಯಾರು? ಹಗರಣ ನಡೆದಿಲ್ಲ. ಹಗರಣ ಯಾರು ಮಾಡಿದ್ರು? ಒಂದ್ ನಿಮಿಷ. ಇಡಿ ಒಂದ್ ವರ್ಷ ಏನ್ ಮಾಡ್ತಾ ಇದೆ? ಇಡಿ ಒಂದ್ ವರ್ಷ ಏನ್ ಮಾಡ್ತಾ ಇದೆ? ಒಂದು ನಿಮಿಷ. ನೀವು ಎಷ್ಟೋ ವರ್ಷದ ಕೇಸ್ ಎಷ್ಟೋ ವರ್ಷದಲ್ಲ, ಇಡಿ ಸಮರ್ಥವಾಗಿಲ್ಲ ಒಂದು ಕೇಸ್ ಅನ್ನ, ಇದೊಂದು ಸಿಂಪಲ್ ಕೇಸ್ ಅನ್ನ ಒಂದು ವರ್ಷ ತೆಗೆದುಕೊಂಡು ಕಾನ್ಫಿಟ್ ಟು ಬಿ ಇನ್ ದಿಸ್ ಕಂಟ್ರಿ. ಎಸ್ ಸರ್ ಪ್ಲೀಸ್. ಇದರಲ್ಲಿ ಇನ್ವಾಲ್ವ್ ಆಗಿರೋರೆಲ್ಲ ತಿಮಿಂಗಲಗಳು. ಮತ್ತೆ ಟೈಮ್ ಬೇಡ. ಎಷ್ಟು ದಿನ? 49 ಸಿಂಧೂರ 49 ಕೋಟಿ. ಒಂದೇ ನಿಮಿಷ ಸರ್. 49 ಕೋಟಿಗೆ ನೀವು 365 ದಿನ ತಗೊಳ್ಳೋದಾದ್ರೆ ಇದು ಮೆಹುಲ್ ಚೋಕ್ಸಿ ಆ ಹಗರಣಕ್ಕೆಲ್ಲ ನೀವು ಒಂದು 10 ವರ್ಷ ತಗೋತೀರಾ? ಮೇಡಮ್ ಒಂದ್ ನಿಮಿಷ ಯಾವ್ದು? ರಾಜ್ಯದಲ್ಲಿ ಬೇರೆ ಒಂದ್ ನಿಮಿಷ. ಇದೇ ವಾಲ್ಮೀಕಿ ಹಗರಣವನ್ನ ವಿತಿನ್ 2 months ಅಲ್ಲಿ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೇವೆ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಮುಗಿದಿದೆ. ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್. ಮೇಡಮ್ ಒಂದ್ ನಿಮಿಷ. ಗೋವಿಂದರಾಜ್ ನನಗೆ ಕಂಪ್ಲೀಟೆಡ್ ಇನ್ವೆಸ್ಟಿಗೇಷನ್. ಇದನ್ನ ಕಾಂಗ್ರೆಸ್ ಪಾರ್ಟಿ ವೆಲ್ಕಮ್ ಮಾಡ್ಬೇಕಿತ್ತು. ನೀವು ಪೊಲಿಟಿಕಲ್ ಚಾರ್ಜಸ್ ಮಾಡೋಕ್ಕಿಂತ ಮೊದಲು, ರಾಜಕೀಯ ಆರೋಪವನ್ನ ಮಾಡೋದಕ್ಕಿಂತ ಮೊದಲು ಈ ಇಡಿ ದಾಳಿಯನ್ನ ವೆಲ್ಕಮ್ ಮಾಡ್ಬೇಕಿತ್ತು. ನಾವು ಟ್ರಾನ್ಸ್ಪರೆಂಟ್ ಇದೀವಿ, ನೀವು ಇಡಿ ದಾಳಿನಾರ ಮಾಡ್ಕೊಳ್ಳಿ, ಯಾವ ದಾಳಿನಾರ ಮಾಡ್ಕೊಳ್ಳಿ, ನಮ್ಮನ್ನ ಏನೂ ಮಾಡಕ್ ಆಗೋದಿಲ್ಲ. ಯಾಕೆ ಅಂದ್ರೆ ನಾವು ಹಗರಣವನ್ನ ನಾವು ಮಾಡಿಲ್ಲ, ಯಾವುದೇ ಕಾರಣಕ್ಕೆ ನಮಗೆ ಫಿಕ್ಸ್ ಮಾಡಕ್ ಆಗಲ್ಲ ಅಂತ ಖಚಿತವಾಗಿ ಹೇಳಿ ಆಮೇಲೆ ನೀವು ಪೊಲಿಟಿಕಲ್ ಆಲ್ರೆಡಿ ಹೇಳಿದ್ದೇವೆ. ನಾನು ಮಾತಾಡ್ತೀನಿ ಕೇಳಿ. ಅವಾಗಲಿಂದ ನಾನು ಸುಮ್ಮನಿಲ್ಲ ನೀವು ಮಾತಾಡ್ಬೇಕಾದ್ರೆ. ಆದ್ರೆ ಇಲ್ಲೇನಾಗಿದೆ, ಪ್ಯಾನಿಕ್ ಆಗ್ತಿದೆ ಕಾಂಗ್ರೆಸ್. ಈಗ ಆಲ್ರೆಡಿ ಬೇಕಾದಷ್ಟು ಕೇಸಸ್ ಇದೆ, ಬೇಕಾದಷ್ಟು ಕಾಲ್ ತುಳಿತ ಪ್ರಕರಣ, ಕನ್ಫ್ಯೂಷನ್, ಜಾತಿ ಜನಗಣತಿ ವರದಿ, ಆ ಕನ್ಫ್ಯೂಷನ್, ಅದ್ರ ನಡುವೆ ಇದು ಎಲ್ಲಿ ಬ್ಯಾಕ್ ಫೈರ್ ಆಗುತ್ತೋ, ಎಲ್ಲಿ ಮತ್ತಷ್ಟು ನಮ್ಮ ವರ್ಚಸ್ಸಿಗೆ ಧಕ್ಕೆ ಬರುತ್ತೋ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಪ್ಯಾನಿಕ್ ಆಗ್ತಿರೋದು ನಮಗೆ ಮೇಲ್ನೊಟ್ಟು ಕಾಣ್ತಾ ಇದೆ. ಅಂದ್ರೆ ಆ ಕ್ಲಾರಿಟಿ ಆಗಿ ನಿಮ್ ಸ್ಟೇಟ್ಮೆಂಟ್ ಅಲ್ಲಿ ಕ್ರೆಡಿಬಿಲಿಟಿ ಆಗಿ ನೀವು ಡಿಪೆಂಡ್ ಮಾಡ್ಬೇಕು ಅನ್ನುವ ಒಂದೇ ಒಂದ್ ಕಾರಣಕ್ಕೆ ನೀವು ಅದನ್ನ ಡಿಪೆಂಡ್ ಮಾಡ್ತಿದ್ದೀರಾ. ಹೀಗಾಗಿ ಇದು ಮನಿ ಲಾಂಡ್ರಿಂಗ್ ಕೇಸು ಫಿಟ್ ಇದು ಇಡಿಗೆ. ಇಡಿ ನಾನು ಹೇಳ್ತೀನಲ್ಲ, ಇಡಿ ತಾನು ಮಾಡಿರುವ ಪಾಪಗಳನ್ನ, ತನ್ನ ಪ್ರಿಜುಡಿಸ್ ಅನ್ನ, ರಾಜಕೀಯವಾಗಿ ಕೆಲವರು ಮುಗ್ಧರನ್ನ ಬಲಿಪಿಟ್ಟಕ್ಕೇರಿಸಿದೆಯಲ್ಲ, ಇಡಿ ರಾಜಕೀಯ ಏಜೆಂಟರ್ ತರ ಕೆಲಸ ಮಾಡಿದೆಯಲ್ಲ, ಕೆಟ್ಟ ಕಳಂಕವನ್ನ ಈ ಪ್ರಕರಣದಲ್ಲಿ ತೊಳೆದುಕೊಳ್ಳಲಿ. ಇದು ಜಿನೇನ್ ಕೇಸು ಇಡಿಗೆ. ಈ ಪ್ರಕರಣದಲ್ಲಿ ತನಗಂಟಿದ ಪಾಪ ಮತ್ತು ತನಗಂಟಿದ ಕಪ್ಪು ಕಲೆಗಳನ್ನ ಇಡಿ ತೊಳೆದುಕೊಳ್ಳಿ. ಹೀಗಾಗಿ ಈ ದಾಳಿ ಸಮರ್ಥನೀಯ. ಎಸ್ ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೊಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡಬೇಕು. ಬಟ್ ಇದರಲ್ಲಿ ಒಂದು ಲಾಸ್ಟ್ ಐ ವಾಂಟ್ ಟು ಗಿವ್ ಆನ್ಸರ್ ಫಾರ್ ರಘು ದೊಡ್ಡೇರಿ ಕ್ವೆಶ್ಚನ್. ಕ್ವಿಕ್ಲಿ ಪ್ಲೀಸ್. ನೋಡಿ ಮೇಡಮ್, ಇವತ್ತು ಕಾಂಗ್ರೆಸ್ ಅವರು ಹೇಳೋದೇನಂದ್ರೆ 45 ಕೋಟಿ ರಿಕವರಿ ಆಗಿದೆ ಅಂತ. ಈ ಉಳಿದಿದ್ದ ದುಡ್ಡನ್ನ ಯಾರು ಕತ್ಕೊಂಡು ಹೋದ್ರ? ಹಾಗಾದ್ರೆ ಎಲ್ಲಿದೆ? ಹಾಗಾದ್ರೆ ಇವತ್ತು ಅದೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬಿಟ್ಟು ತನಿಖೆಗೋಸ್ಕರ ಕೊಟ್ರು. ಅಲ್ಲಿ ಇಲ್ಲಿವರೆಗೂ ಸರ್ಕಾರದ ಜವಾಬ್ದಾರಿ ಆ ತನಿಖೆ ಏನಾಗಿದೆ, ಎಲ್ಲಿವರೆಗೂ ನಾವು ಮಾಡಿದೀವಿ, ಯಾರ್ಯಾರಿಗೆ ಎಲ್ಲೆಲ್ಲೋ ಇದನ್ನ ತನಿಖೆ ಮಾಡಿದೀವಿ, ಇದ್ರಲ್ಲಿ ಯಾರೋ ಇನ್ವಾಲ್ವ್ ಆಗಿದೆ ಅಂತ ಇಲ್ಲಿವರೆಗೂ ಒಂದು ಮಾಹಿತಿ ಕೊಡಕ್ಕಾಗಿಲ್ಲ. ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಎಲ್ಲೋ ಒಂದ್ ಕಡೆ ಜನರು ದುಡ್ಡನ್ನ ಕೊಳ್ಳೆ ಹೊಡೆಯೋದ್ರಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತೆಲ್ಲ ಒಂದು ಜನರಿಗೆ ಅನ್ಯಾಯ ಮಾಡಿದಂತ ಸರ್ಕಾರ. ಹೇಳ್ಬಿಡ್ತೀನಿ ವಿಚಾರಕ್ಕೆ. ರಘು ದೊಡ್ಡೇರಿ ಹೇಳ್ತಾ ಇದ್ರು 1 ವರ್ಷದಿಂದ ಇಡಿ ಏನ್ ಮಾಡ್ತಾ ಇತ್ತು ಅಂತ ಕೇಳಿದ್ರಲ್ಲ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಟ್ರಕ್ ಟರ್ಮಿನಲ್ ಸೇರಿದಂತೆ ಬೇರೆ ಬೇರೆ ಹಗರಣಗಳು ನಡೆದಿತ್ತು. ಇವ್ರ ಸರ್ಕಾರ ಬಂದಿನೇನು 2 ವರ್ಷ ಆಯ್ತಲ್ಲ ಸರ್, ಇವ್ರು ಯಾವ್ದೊಂದು ಫೈನಲ್ ಜಡ್ಜ್ಮೆಂಟ್ ಕೊಟ್ಟು ಯಾವ್ದ್ರ ವಿರುದ್ಧ ಕೇಸ್ ತಗೊಂಡಿದ್ದಾರೆ ಸರ್ ಇವರು? ಉತ್ತರ ಕೊಡ್ತೀನಿ ನೋಡಿ. ಬೇಡ, ನಿಮ್ ಉತ್ತರ ಕಣ್ಣು ಮುಂದೆ ನಾವು SIT ರಚನೆ ಮಾಡಿ 2 months ಅಲ್ಲಿ ನಾವು ಅದನ್ನ ರಿಪೋರ್ಟ್ ಅನ್ನ ಕೊಟ್ಟು ಮಾಡಿದ್ದೇವೆ. ಯಾವಾಗ SIT ತನಿಖೆ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರನೇ ಅವರಿಗೆ ರಿಪೋರ್ಟ್ ಏನಾಯ್ತು ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದೇವೆ.
SIT ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ ನಂತರನೇ ಇವ್ರಿಗೆ ಮಿನಿಸ್ಟರ್ಗೆ ಇದು ಬೇಲ್ ಸಿಕ್ಕಿದ್ದು. ಯಾರಿಗೆ ಇವ್ರಿಗೆ ನಮ್ಮ ಎಕ್ಸ್ ಮಿನಿಸ್ಟರ್ಗೆ ಯಾರು ನಾಗೇಂದ್ರ ಅವ್ರಿಗೆ ನಾಗೇಂದ್ರ ಅವ್ರಿಗೆ ಬೇಲ್ ಸಿಕ್ಕಿದೆ ಆ ತನಿಖಾ ವರದಿ ಮೇಲೆ. ತನಿಖೆಯಲ್ಲಿ ಯಾವುದೇ ಹುರುಳಿಲ್ಲ. ಕೋರ್ಟ್ ಏನ್ ಮಾಡ್ತಾ ಇದೆ? ಒಂದ್ ನಿಮಿಷ SIT ವರದಿ ಸಬ್ಮಿಟ್ ಮಾಡಿಲ್ಲ. ಸಮೀರ್ ಒಂದೇ ಲಾಸ್ಟ್ ಪಾಯಿಂಟ್ ನೋಡಿ, SIT ವರದಿ ಸಬ್ಮಿಟ್ ಮಾಡಿದ ಮೇಲೆ ಒಂದೇ ನಿಮಿಷ ಪ್ಲೀಸ್ ನೋಡಿ, SIT ವರದಿ ಸಬ್ಮಿಟ್ ಮಾಡಿದ ಮೇಲೆ ಎಕ್ಸಾಮ್ ಹಗರಣ ಆಯ್ತಲ್ಲಪ್ಪ. SIT ವರದಿ ನಿಮ್ SIT ಬಿಡಿ, ನಿಮ್ SIT ವರದಿ ನಮಗ್ ಬೇಕಾಗಿಲ್ಲ. ನೀವ್ ಹೆಂಗೆ ಇಡಿ ನಂಬಲ್ವೋ ನಾವು ನಿಮ್ SIT ನಂಗೆ ನಂಬಲ್ಲ ಅಂತಾನೆ ಇಟ್ಕೊಳ್ಳಿ. ಒಂದ್ ನಿಮಿಷ SIT ವರದಿಯನ್ನ ನಾವು ಒಪ್ಪದಲ್ಲ, ಕೋರ್ಟ್ ಒಪ್ಕೊಂಡಿದೆ. ಕೋರ್ಟ್ ಅದನ್ನ ತಪ್ಪಿದ್ರೆ ತಪ್ಪಿಲ್ಲ ಅಂತ ಹೇಳಿ ಅವರನ್ನ ಇದು ಮಾಡಿರೋದು ತಪ್ಪಿತ ಮೇಲ್ನೋಟಕ್ಕೆ ವಜಾ ಅಂತಲ್ಲ, ಹಲವಾರು ಕೇಸ್ಗಳಲ್ಲಿ ಮೇಲ್ನೋಟಕ್ಕೆ ತಪ್ಪಿಲ್ಲ ಅಂತ ಹೇಳಿರೋದು. ಮೇಲ್ನೋಟಕ್ಕೆ ತಪ್ಪಿತಸ್ಥ ಅಲ್ಲ ಅಂತ ರುಜುವಾತಾಯಿತು ಅಂದ್ರೆ ಮಿನಿಮಮ್ ಎಂಟ್ರಿ ಆಗಿದೆ. ಹಾಗಾಗಿ ನಿರಪರಾಧಿ ತಪ್ಪಿತಸ್ಥ ಅಂತ ಅಲ್ಲ. ಪ್ಲೀಸ್, ನೀವು ತಪ್ಪಾಗಿ ನೀವು ಮಾಹಿತಿ ನೀಡ್ತಾ ಇದ್ದೀರಿ. ಬೇಲ್ ಸಿಕ್ಕಿದೆ ಹಲವಾರು ವಿಚಾರಗಳಲ್ಲಿ. ಸಾರ್ವಜನಿಕರಿಗೂ ಒಬ್ಬ ಕೊಲೆ ಮಾಡಿ ಹೋಗಿರೋನ್ಗೂ ಬೇಲ್ ಸಿಕ್ಕಿರುತ್ತೆ, ಹಂಗಂತ ಅವನು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮೇಲ್ನೋಟಕ್ಕೆ ತಪ್ಪಿಲ್ಲ ಅಂತ ಹೇಳಿ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಬೇಲ್ ಅನ್ನ ಅವ್ರಿಗೆ. ಮತ್ತೊಂದು ನೋಟಕ್ಕೆ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರು ತಪ್ಪಿತಸ್ಥ ಅಂತ ಇದ್ರೆ ಕೋರ್ಟ್ ವಾಪಸ್ ಬಿಡೋದಿಲ್ಲ, ಜೈಲಲ್ಲೇ ಕಳಿಸ್ತಾರೆ. ಏನ್ ಮಾತಾಡ್ತಾ ಇದೀರಿ ರಘುಜಿ? ಪ್ಲೀಸ್ ಅಲ್ಲ ಹೇಳಿ ನೀವು. ರಾಂಗ್ ವೇ. ಬೇಲ್ ಆಗಿದೆ ಅಂತ ತಕ್ಷಣದಲ್ಲಿ, ಇವಾಗ ಯಾರೋ ಒಬ್ಬ ಕೊಲೆ ಮಾಡಿರ್ತಾನೆ, ಅವ್ರಿಗೂ ಬೇಲ್ ಆಗುತ್ತೆ. ಬೇಲ್ ಆಗಿದೆ ಅಂತ ತಕ್ಷಣದಲ್ಲಿ ಅವನು ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಒಂದ್ ನಿಮಿಷ, ನಾನಿಲ್ಲಿ ತಪ್ಪಿತಸ್ಥನು ಅಂತ ಅಲ್ಲ, ಮತ್ತೆ ಎಲ್ಲ ರಘು ಅವರೇ, ಯಾವ ಕೋರ್ಟು ಕೂಡ ಮೇಲ್ನೋಟಕ್ಕೆ ನೀನು ತಪ್ಪಿತಸ್ಥ ಅಲ್ಲವಾದ್ದರಿಂದ ನಿನಗೆ ಜಾಮೀನು ಕೊಡ್ತೀನಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆ, ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿದಕ್ಕೆ.